ಎತ್ತರವಾದ ಗಿಡಗಳು, ತಣ್ಣನೆ ಗಾಳಿ, ಕೆಳಗೆ ನೆರಳು ಇದೆ. ನಾನು ಇಲ್ಲೇ ಕೂತು ಊಟ ಮಾಡುತ್ತೇನೆ. ಅಬ್ಬಾ, ಅಂತೂ ಊಟ ಆಯ್ತು. ಇಲ್ಲೇ ಒಂದು 10 ನಿಮಿಷ ಮಲಗಿಕೊಳ್ಳುತ್ತೇನೆ. ಆಹಾ, ನಿದ್ದೆ ಅಂತೂ ಆಯಿತು. ಈಗ ಗಿಡಗಳಿಗೆ ನೀರು ಹಾಕಿ ನನ್ನ ಕೆಲಸಕ್ಕೆ ನಾನು ಹೋಗುತ್ತೇನೆ. ಚೂ 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 ಚೂ. ಪಕ್ಷಿಗಳು ಗಿಡದಲ್ಲಿ ಚಿವುಚಿವನ್ನು ಮಾಡುತ್ತಾ ಗೂಡನ್ನು ಕಟ್ಟಿರುತ್ತವೆ. ಚೂ 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 ಚೂನ್ 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 ಚೂನ್. ವಿದ್ಯಾರ್ಥಿಗಳು ಗಿಡದ ನೆರಳಿನಲ್ಲಿ ಸ್ವಚ್ಛಂದವಾಗಿ ಕುಣಿದು ಕುಪ್ಪಳಿಸುತ್ತಿದ್ದಾರೆ. ಯವ್ವ, ಒಬ್ಬಕ್ಕನೆ ಬಂದಿದೆಯಲ್ಲ ಯವ್ವ? ನಾನು ನನ್ನ ಗೆಳತಿಯರನ್ನು ಕರೆಕೊಂಡು ಬರುತ್ತೇನೆ. ಹಾ 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 ವಾವ್, ಇಲ್ಲಿ ಎಷ್ಟು ಚೆನ್ನಾಗಿದೆ. ಆಡೋಣ ಬಾ, ಕುಣಿಯೋಣ ಬಾ. ಹಬ್ಬ, ನೆರಳು ಎಷ್ಟು ತಂಪಾಗಿದೆ ಅಲ್ಲವೇ? ಪಕ್ಷಿಗಳ ಕಲರವ, ಸಣ್ಣ ಮಕ್ಕಳ ಆಟ. ಎತ್ತರ ಮರಗಳಿವೆ. ನಾನು ಇಲ್ಲಿ ಇವನ್ನು ಕಳೆದರೆ ನನಗೆ ರಸ್ತೆಗಳು ಆಗುತ್ತವೆ, ಕಾರ್ಖಾನೆಗಳು ಆಗುತ್ತವೆ. ನಾನು ಇವನ್ನು ಕಳೆಯುತ್ತೇನೆ. ಛೇ, ಅಯ್ಯೋ ಶಿವನೇ, ಛೇ, ಎಲ್ಲ ಮರಗಳು ಈ ಮನುಷ್ಯನ ದುರಾಸೆಯಿಂದ ನೆಲ ಕಚ್ಚಿದವಲ್ಲ. ಛೇ 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 ಅಬ್ಬಾ, ಎಷ್ಟು ಎತ್ತರವಾದ ಬೆಳೆದು ನಿಂತ ಗಿಡಗಳಲ್ಲಿ ನೆರಳು, ಗಾಳಿ, ಉಸಿರಾಟ ಎಷ್ಟು ಚಂದವಿತ್ತು. ಈಗ ಇಂಥ ಮನುಷ್ಯರು ಗಿಡಗಳನ್ನು ಬೆಳೆಸಿದ್ದಾರೆ. ತಾಪಮಾನ ಹೆಚ್ಚು ಆಗುತ್ತಿದೆ. ನಮಗೆ ಉಸಿರಾಟ ಬರುತ್ತಿರಲಿಲ್ಲ. ದಿನ ನಾನು ಇಲ್ಲಿ ಕೂತು ಊಟ ಮತ್ತು ಮಲಗಿಕೊಳ್ಳುತ್ತಿದ್ದೇನೆ. ಈಗ ಈ ಗಿಡಗಳನ್ನು ನೆರಳಿಗೆ ಉರುಳಿವೆ. ಅದಕ್ಕೆ ಮನೆಗೊಂದು ಗಿಡ, ಊರಿಗೊಂದು ವನ ಮಾಡಿ ಮನುಷ್ಯನ ದುರಾ